ಸಿನಿಮಾದಲ್ಲಿ ನೋಡ್ತೀವಿ ಎಲ್ಲ ಮುಗಿದ ಮೇಲೆ ಪೊಲೀಸರು ಎಂಟ್ರಿ ಕೊಡ್ತಾರೆ. ಈಗೆಲ್ಲ ಮುಗಿದ ಮೇಲೆ ನಮ್ಮ ಗೃಹ ಸಚಿವರು ಎಂಟ್ರಿ ಕೊಡ್ತಾ ಇದ್ದಾರೆ ಜೈಲಿಗೆ ಪರಮೇಶ್ವರ್ ಭೇಟಿ ಕೊಡ್ತಾ ಇದ್ದಾರೆ. ಸ್ಥಿತಿಗತಿಗಳನ್ನು ನೋಡಲಿಕ್ಕೆ ಮಾಹಿತಿ ಪಡಿತಾ ಇದ್ದಾರೆ. ಜೈಲಿನ ಅಧಿಕಾರಿಗಳಿಂದ ಮಾಹಿತಿನ ಕಲೆ ಹಾಕ್ತಾ ಇದ್ದಾರೆ. ಇನ್ನೇನು ಉಳಿದಿರೋದು ಇದೊಂದೇ ಮಾರ್ಗ ತಾನೇ, ಇನ್ನೇನು ಮಾಡಲಿಕ್ಕೆ ಸಾಧ್ಯ ಹೇಳಿ? ನಾವು ಇದರ ಕೂಲಂಕುಷವಾದಂಥ ತನಿಖೆ ಮಾಡ್ತೀವಿ, ಇದರ ವಿವರಗಳನ್ನು ನಾವು ಕಲೆ ಹಾಕ್ತೀವಿ, ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕ್ತೀವಿ, ಸಂಬಂಧಪಟ್ಟಂಥವ್ರ ವಿರುದ್ಧ ಕ್ರಮ ಜರುಗಿಸ್ತೀವಿ, 1 ಜನ ಅಧಿಕಾರಿಗಳನ್ನು ಮನೆ ಕಳಿಸ್ತೀವಿ, ಸಸ್ಪೆಂಡ್ ಮಾಡ್ತೀವಿ. ಸಸ್ಪೆಂಡ್ ನಾಟಕ ಅದಾದಮೇಲಿಂದ ಏನಂದ್ರೆ 1 ಜನನ ಇಲ್ಲಿಂದ ಬೇರೆ ಜೈಲಿಗೆ ಎತ್ತಿ ಬಿಸಾಕ್ತೀವಿ ಅಷ್ಟೇ. ಇನ್ನೇನು ಆಗಕ್ಕೆ ಸಾಧ್ಯ ಹೇಳಿ? ಇದ್ರಿ ವ್ಯವಸ್ಥೆ, ಕೆಟ್ಟು ಕುಲುಗೆಟ್ಟಿರೋಂಥ ವ್ಯವಸ್ಥೆ ಅಂದರೆ ಇದು. ಇದನ್ನು ಸರಿ ಮಾಡೋಕ್ಕಾಗಲ್ಲ ನೀವು ಸುಮ್ಮನೆ. ಇದೆಲ್ಲ ಏನು ಅಂದರೆ ಇವೆಲ್ಲವೂ ಕೂಡ ಈ ಬೃಹನ್ ನಾಟಕಗಳು, ಜಗನ್ನಾಟಕಗಳು ಇವೆಲ್ಲವೂ ಕೂಡ ಒಂದು ಸ್ವಲ್ಪ ದಿವಸ ನಡೀತವೆ ಇವೆಲ್ಲವೂ ಕೂಡ. ಅದಾದಮೇಲೆ ಮತ್ತೆಲ್ಲವೂ ಕೂಡ ಯಥಾ ಪ್ರಕಾರ ಹಂಗೆ ಆಗುತ್ತೆ. ನಾವು ಮೇಲಿಂದ ಮೇಲೆ ವರದಿ ಮಾಡಿದ್ದೀವಿ. ಮೇಲಿಂದ ಮೇಲೆ ಆ ಜೈಲಲ್ಲಿ ಹಂಗೆ ನಡೀತಾ ಇದೆ, ಈ ಜೈಲಲ್ಲಿ ಹಿಂಗೆ ನಡೀತಾ ಇದೆ. ವಿನಯ್ ಕುಲಕರ್ಣಿ ಜೈಲಲ್ಲಿದ್ದಂಥ ಸಂದರ್ಭದಲ್ಲಿ ಹಿಂಡಲಗ ಜೈಲಿನಲ್ಲಿ ಎಷ್ಟರ ಮಟ್ಟಿಗೆ ಏನೇನೋ ಸಪ್ಲೈ ಆಗ್ತಾಯಿತ್ತು ಅದೆಲ್ಲವೂ ಕೂಡ. ಇಷ್ಟೇ ಏನು ಅಂತಂದರೆ ಎಲ್ಲದಕ್ಕೂ ಒಂದು ಹಂತ ಇರುತ್ತಲ್ಲ. ಸುದ್ದಿ ಬರುತ್ತೆ, ಸುದ್ದಿ ಬಂದ ತಕ್ಷಣ ಫುಲ್ ಆ್ಯಕ್ಟಿವ್, ಇಡೀ ಸರ್ಕಾರದ ಲೆವೆಲಲ್ಲಿ ಫುಲ್ ಆ್ಯಕ್ಟಿವ್. ಅದೆಲ್ಲ ಆದಮೇಲಿಂದ ಏನು ಗೊತ್ತಾ, ಗ್ರ್ಯಾಜುಯಲಿ ಏನು ಅಂತಂದರೆ ಮೊದಲ ಹಂತ ಏನಿತ್ತಲ್ಲ ಅದೇ ಹಂತಕ್ಕೆ ಬಂದಿರುತ್ತೆ. ಎಲ್ಲವೂ ಕೂಡ ಮತ್ತೆ ಸಲೀಸ್. ಇದು ಸಂಗತಿ. ವ್ಯವಸ್ಥೆ ಕೆಟ್ಟು ಕುಲುಗೆಟ್ಟು ಹೋದಂಥ ಸಂದರ್ಭದಲ್ಲಿ ನೀವು ಅದರಿಂದ ಬದಲಾವಣೆಯನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ.